ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ರೆಸಿಪಿ ಈಸಿಯಾಗಿ ಮಾಡೋ ಅಂಥ ಒಂದು ರೆಸಿಪಿ, ಅದು ಡೋನಟ್ಸ್. ನೋಡ್ತಾ ಇದ್ದಾಗೆ ನಮಗೆ ತುಂಬ ಕಷ್ಟ ಅಂತ ಅನಿಸಿದ್ರೆ ಖಂಡಿತ ನಿಮಗೆ ಇದು ಕಷ್ಟ ಅನಿಸಲ್ಲ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಅನಿಸುತ್ತೆ ಇದು ಎಷ್ಟು ಸುಲಭ ಅಂತ. ಹಾಗೆ ನಾವು ಇವತ್ತು 3 ರೀತಿಯಲ್ಲಿ ಡೋನಟ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಒಂದೇ ಬೇಸನ್ನು ಬಳಸ್ಕೊಂಡು 3 ರೀತಿ ಡೋನಟ್ಸ್ನ ನಾವು ಮಾಡ್ಕೋಬೋದು. ಹೊರಗಡೆ ಸಿಗುವಂಥ ಡೋನಟ್ಗಿಂತಲೂ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸಾಫ್ಟಾಗಿರುತ್ತೆ, ಅಷ್ಟೇ ರುಚಿಯಾಗಿ ಇರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ. ಈ ಡೋನಟ್ಸ್ ಹೇಗೆ ಮಾಡೋದು ಅಂತ ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ ಇದು ನಾವು ಕೂಡ ಮನೇಲಿ ಸುಲಭವಾಗಿ ಮಾಡ್ಕೋಬೋದು ಅಂತ. ಹಾಗೆ 3 ರೀತಿಯಲ್ಲಿ ನಾವಿವತ್ತು ಡೋನಟ್ಸ್ನ ಮಾಡಿದ್ದೀವಿ. ಒಂದು ಗ್ಲೇಸ್ ಹಾಕಿ ಮಾಡಿದ್ದೀವಿ. ಗ್ಲೇಸ್ ಅಂದರೆ ಸಕ್ಕರೆ ಪುಡಿ ಮತ್ತು ಬಟರನ್ನು ಬಳಸಿ ಗ್ಲೇಸ್ ಮಾಡಿಕೊಂಡು, ಹಾಗೆ ಚಾಕ್ಲೇಟ್ ಸಿರಪ್ ಕೂಡ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಸೇರಿಸ್ಕೊಂಡು ಮಾಡಿರುವಂಥ ಚಾಕ್ಲೇಟ್ ಸಿರಪ್ಪಲ್ಲಿ ಡಿಪ್ ಮಾಡ್ಕೋಬೋದು. ಹಾಗೆ ಶುಗರ್ ಪೌಡರ್ ಹಾಕಿ ಕೂಡ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಕೂಡ ಕೊಡ್ತಿದ್ದೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇರುತ್ತೆ. ಮೊದಲನೇದಾಗಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1/4 ಸ್ಪೂನಷ್ಟು ಉಪ್ಪನ್ನು ಹಾಕೋಣ. ಹಾಗೆ ಸಕ್ಕರೆ ಪುಡಿ ಬೇಕಾಗುತ್ತೆ. ಇದನ್ನು ನಾವು ರೆಡಿಮೇಡ್ ಕೂಡ ಸಿಗುತ್ತೆ ಸಕ್ಕರೆ ಪುಡಿ, ಇಲ್ಲ ಅಂತಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಓಡಿಸ್ಕೊಂಡ್ರೆ ನುಣ್ಣಗಿರೋಂಥ ಪೌಡರ್ ರೆಡಿ ಆಗುತ್ತೆ. 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀವಿ. ಹಾಗೆ ಇದು ಜಾಯಿಕಾಯಿ ಅಥವಾ ನಟ್ಮೆಗ್ ಅಂತ ಹೇಳ್ತಾರೆ. ಇದನ್ನು 1/4 ಸ್ಪೂನಷ್ಟು ನಾವು ಹೀಗೆ ಗ್ರೇಟ್ ಮಾಡಿ ಹಾಕ್ಕೋಬೇಕು. ಈ ಒಂದು ನಟ್ಮೆಗ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಡ್ರೈ ಇಂಗ್ರೀಡಿಯೆಂಟನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತೊಂದು ಬೌಲಲ್ಲಿ ವೆಟ್ ಇಂಗ್ರೀಡಿಯೆಂಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಮೊದಲನೇದಾಗಿ ಹಾಲನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಬೆಚ್ಚಗಿರುವಂಥ ಹಾಲು. ಅದರ ಜೊತೆಗೆ ಬೆಣ್ಣೆಯನ್ನು ಕರಗಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದೆಲ್ಲ ನೀವು ಸ್ಕ್ರೀನ್ ಮೇಲೆ ನೀವು ಮೆಜರ್ಮೆಂಟ್ ನೋಡಿಕೊಂಡು ಮಾಡ್ಕೋಬೋದು. ಹಾಗೆ 1 ಮೊಟ್ಟೆ. ಇದ್ರ ಜೊತೆಗೆ ನಮಗೆ ಸ್ಪಾಂಜಿಯಾಗಿ ಒಂದು ಸಾಫ್ಟಾಗಿ ಬರಬೇಕು ಅಂತಂದರೆ ಈಸ್ಟ್ ಬೇಕಾಗುತ್ತೆ. ಸುಮಾರು 2.5 ಟೀ ಸ್ಪೂನಷ್ಟು ಈಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ಡ್ರೈ ಈಸ್ಟ್ ಅಂತ ಸಿಗುತ್ತೆ ನಮಗೆ ರೆಡಿಮೇಡಲ್ಲಿ ಅಂಗಡಿಗಳಲ್ಲಿ, ಸೊ ಅದನ್ನು ಉಪಯೋಗಿಸ್ಕೋಬೋದು. ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಇಂಗ್ರೀಡಿಯೆಂಟನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಈ ವೆಟ್ ಇಂಗ್ರೀಡಿಯೆಂಟ್ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಹಾಲು, ಮೊಟ್ಟೆ, ಬೆಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರನೇ ನಾವು ಇದನ್ನು ಮೈದಾ ಹಿಟ್ಟನ್ನು ಮಿಕ್ಸ್ಚರನ್ನು ಸೇರಿಸ್ಕೋಬೇಕು. ಸ್ವಲ್ಪ ಇದು ಸ್ಟಿಕ್ಕಿಯಾಗಿ, ಅಂದರೆ ಸ್ವಲ್ಪ ಕೈಗೆ ಅಂಟೋ ರೀತಿಯಲ್ಲಿ ಈ ಹಿಟ್ಟನ್ನು ಕಲಿಸ್ಕೋಬೇಕು. ಕರೆಕ್ಟ್ ಮೆಜರ್ಮೆಂಟ್ ನಾವಿಲ್ಲಿ ಕೊಟ್ಟಿದ್ದೀವಿ. ಯಾವುದು ಹೆಚ್ಚು ಕಮ್ಮಿ ಇಲ್ದಂಗೆ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟ್ ಆಗಿರುವಂಥ ಡೋನಟ್ ರೆಡಿ ಆಗುತ್ತೆ. ಸ್ಪ್ಯಾಚುಲಾಯಿಂದನೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳೋಣ. ಒಂದು ಟೇಬಲ್ ಮೇಲೆ ಅಥವಾ ವರ್ಕ್ ಸ್ಪೇಸ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದರ ಮೇಲೆ ನಾವು ಕಲಸಿಟ್ಕೊಂಡಿರೋಂಥ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ನಾವು ಇದನ್ನು ಹೀಗೆ ಕೈಯಲ್ಲೇ ನಾದ್ಕೋಬೇಕು. ಮೊದಲಿಗೆ ನಮಗಿದು ಕೈಗೆ ಅಂಟುತ್ತೆ ಅಂತ ಅನಿಸುತ್ತೆ. ಹಾಗೆ 2 ನಿಮಿಷ 3 ನಿಮಿಷ ನಾವು ಇದನ್ನು ನಾದ್ತಾ ಇದ್ದಾಗೆ ನೀಟಾಗಿ ಇದು ಸಾಫ್ಟಾಗಿರೋಂಥ ಒಂದು ಡೋ ರೆಡಿ ಆಗುತ್ತೆ. ಹಿಟ್ಟು ಕಲಿಸ್ಕೊಂಡಿರೋಂಥ ಬೌಲಲ್ಲೇ ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಇದನ್ನು 1 ರಿಂದ 1.5 ಗಂಟೆ ಇದನ್ನು ಫರ್ಮೆಂಟೇಷನ್ ಮಾಡಲಿಕ್ಕೆ, ಅಂದರೆ ಸ್ವಲ್ಪ ರೈಸ್ ಆಗಲಿಕ್ಕೆ ಬಿಡಬೇಕಾಗತ್ತೆ. ಈಸ್ಟ್ ಹಾಕಿರೋದ್ರಿಂದ ಇದು ಸ್ವಲ್ಪ ಡಬಲ್ ಸೈಜಲ್ಲಿ ಆಗುತ್ತೆ. ಹಾಗಾಗಿ ಇದನ್ನು ಹೀಗೆ ಕಲಸಿ ಸ್ವಲ್ಪ ಮೇಲಿಂದ ಒಂಚೂರು ಎಣ್ಣೆ ಹಚ್ಚಿ ಯಾವುದಾದ್ರು ಒಂದು ಕ್ಲಾತನ್ನ ಮುಚ್ಚಿ ಅಥವಾ ಪ್ಲೇಟನ್ನು ಮುಚ್ಚಿ ಹೀಗೆ ಇಟ್ಬಿಡೋಣ. 1 ರಿಂದ 1.5 ಗಂಟೆನಲ್ಲಿ ಇದು ಚೆನ್ನಾಗಿ ರೈಸ್ ಆಗಿ ಮೇಲ್ಗಡೆವರೆಗೂ ಉಬ್ಬಿ ಬಂದಿರುತ್ತೆ. ಇದು ಪರ್ಫೆಕ್ಟ್ ಆದಂಥ ಒಂದು ಡೋನಟ್ ಒಂದು ಹಿಟ್ಟು ರೆಡಿ ಇದೆ. ಸೊ ಈ ಒಂದು ಹಿಟ್ಟನ್ನು ಮತ್ತೊಂದು ಸತಿ ಚೆನ್ನಾಗಿ ಇದನ್ನೆಲ್ಲ ಏರ್ ಔಟ್ ಮಾಡ್ಕೋಬೇಕು. ಒಳಗಡೆ ತುಂಬಿರೋವಂಥ ಏರನ್ನು ಹೊರಗೆ ತೆಕ್ಕೊಂಡು ಮತ್ತೊಂದು ಸತಿ ಇದನ್ನು ವರ್ಕ್ ಸ್ಪೇಸ್ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಚಿಮ್ಕಿಸ್ಕೊಂಡು ಆ ಒಂದು ಹಿಟ್ಟಿನ ಮೇಲೆ ನಾವು ಫಸ್ಟೇ ಕಲಿಸ್ಕೊಂಡಿರೋಂಥ ಹಿಟ್ಟನ್ನು ಹಾಕಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಬರೋಣ. ಕೈಯಲ್ಲೇ ಸ್ಪ್ರೆಡ್ ಮಾಡ್ಬೋದು ಅಥವಾ ಲಟ್ಟಣಿಗೆಯಿಂದ ಮೇಲಿನ ಸ್ವಲ್ಪ ಮೈದಾ ಹಿಟ್ಟನ್ನು ಚಿಮ್ಕಿಸ್ಕೊಂಡು ನಿಧಾನವಾಗಿ ಲಟ್ಟಿಸ್ಕೋಬೇಕು. ಸೊ ಈ ರೈಸ್ ಆಗಿರೋಂಥ ಒಂದು ಫ್ಲಫಿನೆಸ್ ಬರೋವಂಥದ್ದು ಹೀಗೇ ಈಸ್ಟ್ ಹಾಕಿರೋದ್ರಿಂದ ಸ್ಪಾಂಜಿಯಾಗಿ ಫ್ಲಫಿಯಾಗಿ ಬರುತ್ತೆ. ಇದನ್ನು ನಮಗೆ ಯಾವ ಸೈಜ್ ಬೇಕು ಅಂತ ಡಿವೈಡ್ ಮಾಡ್ಕೊಳ್ಳೋಣ. ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಡೋನಟ್ ಮಾಡ್ಕೋಬೋದು. ಡೋನಟ್ ಮಾಡೋದಕ್ಕೆ ರೆಡಿಮೇಡ್ ನಮಗೆ ಮೌಲ್ಡ್ ಕೂಡ ಸಿಗುತ್ತೆ. ಮನೇಲಿರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಏನು ಕ್ಯಾಪನ್ನು ಉಪಯೋಗಿಸ್ಕೊಂಡು ಡೋನಟ್ ಶೇಪಲ್ಲಿ ಹೇಗೆ ಮಾಡೋದು ಅಂತ ಅನ್ನೋದನ್ನು ನೋಡೋಣ. ಸಣ್ಣ ಈಕ್ವಲ್ ಸೈಜಲ್ಲಿ ಉಂಡೆಗಳನ್ನು ಮಾಡಿಕೊಂಡು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಎಲ್ಲ ಈಕ್ವಲ್ ಸೈಜಲ್ಲಿ ಉಂಡೆಗಳನ್ನು ಮಾಡಿಕೊಂಡು ಮೇಲಿಂದ ಮತ್ತೆ ಇದನ್ನು ಬಟ್ಟೆ ಮುಚ್ಚಿ ಇಡಬೇಕು. ಸೊ ಇದು ಡ್ರೈ ಆಗಬಾರ್ದು ಅನ್ನೋಕ್ಕೋಸ್ಕರ ಮೇಲಿಂದ ಒಂದು ಬಟ್ಟೆ ಮುಚ್ಚಿಟ್ಕೊಳ್ಳೋಣ. ನಂತರ ನಿಧಾನವಾಗಿ ಕೈಯಿಂದ ಇದನ್ನು ಸ್ಪ್ರೆಡ್ ಮಾಡ್ತಾ ಹೋದರೆ ಈಸಿಯಾಗಿ ಇದು ನಮಗೆ ಎಷ್ಟು ಅಗಲ ಬೇಕು ಅಂತ ನೋಡ್ಕೊಂಡು ಮಾಡ್ಕೋಬೋದು. ಆದಷ್ಟು ಇದು ಸ್ವಲ್ಪ ದಪ್ಪಕ್ಕಿದ್ರೆ ನಮಗೆ ದೊಡ್ಡದಾದ ಒಂದು ಡೋನಟ್ ರೆಡಿ ಆಗುತ್ತೆ. ತುಂಬ ಜಾಸ್ತಿ ತೆಳು ಮಾಡ್ಕೋಬಾರ್ದು. ನಿಧಾನವಾಗಿ ಕೈಯಿಂದ ಪ್ರೆಸ್ ಮಾಡಿದ್ದೀನಿ. ಹಾಗೆ ಯಾವುದಾದ್ರೂ ಒಂದು ಕೋಲ್ಡ್ ಡ್ರಿಂಕ್ ಬಾಟಲ್ದು ಕ್ಯಾಪಿಂದ ನಾವು ಈ ಸೆಂಟರ್ನ ಕಟ್ ಮಾಡ್ಕೋಬೋದು. ಸೊ ಮನೇಲಿರುವಂಥ ವಸ್ತುಗಳಿಂದನೇ ಈ ಡೋನಟ್ ಶೇಪಲ್ಲಿ ಮಾಡ್ಕೋಬೋದು.
ಈಸಿಯಾಗಿ ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಇದೇ ರೀತಿ ಎಲ್ಲ ಡೋನಟ್ಸ್ನು ನಾವು ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇದನ್ನು ಅರೇಂಜ್ ಮಾಡ್ಕೋಬೋದು. ಕೈಯಿಂದ ಕೂಡ ಮಾಡ್ಕೋಬೋದು, ಹಾಗೆ ಲಟ್ಟಣಿಗೆಯಿಂದ ಕೂಡ ಇದನ್ನು ನಿಧಾನವಾಗಿ ಲಟ್ಟಿಸ್ತಾ ಸ್ವಲ್ಪ ದಪ್ಪ ಇರೋ ಹಾಗೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಸ್ವಲ್ಪ ನಿಧಾನಕ್ಕೆ ಪ್ರೆಷರ್ ಹಾಕಿ ಕೈಯಲ್ಲಿ ಒತ್ತಿದ್ದೀನಿ. ಹಾಗೆ ಸಣ್ಣ ಸಣ್ಣ ಪೂರಿಗಳ ಥರ ಬಂದ ನಂತರ ನಾವು ಇದಕ್ಕೆ ಮಧ್ಯದಲ್ಲಿ ಕಟ್ ಮಾಡ್ತಾ ತೆಗಿಬೋದು. ಇನ್ನೂ ಈಸಿ ಮೆಥಡಲ್ಲಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಇದು ನಾನು ಕೈಯಲ್ಲಿ ತೋರಿಸಿದೆ. ಸೊ ಲಟ್ಟಣಿಗೆ ಉಪಯೋಗಿಸೋದಾದರೆ ಜೋರಾಗಿ ಪ್ರೆಷರ್ ಹಾಕಬಾರ್ದು, ನಿಧಾನಕ್ಕೆ ಲಟ್ಟಿಸಿ ಸಣ್ಣ ಕ್ಯಾಪಿಂದ ಇದನ್ನು ಕಟ್ ಮಾಡ್ಕೋಬೋದು. ಪರ್ಫೆಕ್ಟ್ ಶೇಪಲ್ಲಿ ಬೇಕು ಅಂದರೆ ನಾವು ಈ ರೀತಿ ಮಾಡ್ಕೋಬೋದು. ಹಾಗೆ ಮಧ್ಯದಲ್ಲಿ ಕಟ್ ಮಾಡೋಕ್ಕೆ ಅದೇ ಕೂಲ್ ಡ್ರಿಂಕ್ ಕ್ಯಾಪಿಂದ ಕಟ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಎಲ್ಲನೂ ರೆಡಿ ಮಾಡಿಟ್ಕೊಳ್ಳೋಣ. ಡೋನಟ್ಸನ್ನು ರೆಡಿ ಮಾಡ್ಕೊಂಡ್ಮೇಲೂ ಕೂಡ ಒಂದು 10 ನಿಮಿಷ ನಾವು ಇದೇ ರೀತಿ ಬಟ್ಟೆ ಮುಚ್ಚಿ ಇಡಬೇಕು. ಸೊ ಯಾವುದೇ ಕಾರಣಕ್ಕೂ ನಾವು ಇದನ್ನು ಡ್ರೈ ಆಗದಲ್ಲೇ ಇರೋ ಹಾಗೆ ನೋಡ್ಕೋಬೇಕು. ಸೊ 10 ನಿಮಿಷದಷ್ಟರಲ್ಲಿ ನಾವು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಮತ್ತು ಅದು 10 ನಿಮಿಷದಲ್ಲಿ ಸ್ವಲ್ಪ ದಪ್ಪ ಆದಂಗೆ ಕಾಣಿಸುತ್ತೆ. ಈಸ್ಟ್ ಹಾಕಿರೋ ಕಾರಣ ರೈಸ್ ಆಗಿರುತ್ತೆ. ಆದಷ್ಟು ನಮಗೆ ಫ್ಲಫಿಯಾಗಿ ಬರಬೇಕು ಅಂತಂದರೆ ನಾವು ಈಸ್ಟ್ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಗಾಳಿಗೆ ಹಿಟ್ಟನ್ನು ಒಣಗೋದಕ್ಕೆ ಬಿಡಬಾರ್ದು. ಮುಚ್ಚಿಟ್ಬಿಟ್ಟೆ ನಾವು ಇದನ್ನು ರೆಡಿ ಮಾಡ್ಕೋಬೇಕು. ಮೀಡಿಯಮ್ ಹೀಟಲ್ಲಿ ಕಾಯಿಸ್ಕೊಂಡಿರೋಂಥ ಎಣ್ಣೆಯಲ್ಲಿ ಸಣ್ಣ ಉರಿನಲ್ಲೇ ಇದನ್ನು ನಾವು ಕರಿಬೇಕು. ಎರಡೂ ಕಡೆ ಸ್ವಲ್ಪ ಹೊಂಬಣ್ಣ ಬರೋ ಅಷ್ಟೊತ್ತವರೆಗೂ ನಾವು ಇದನ್ನು ಕರಿತಾ ಹೋದರೆ ಡೋನಟ್ ಅದು ಫ್ಲಫಿಯಾಗಿರೋಂಥ ಸಾಫ್ಟ್ ಆಗಿರೋಂಥ ಡೋನಟ್ ರೆಡಿ ಆಗುತ್ತೆ. ಇದಕ್ಕೆ ನಾವು ಚಾಕ್ಲೇಟ್ ಸಾಸ್ ಅಥವಾ ಶುಗರ್ ಪೌಡರಿಂದ ಅಥವಾ ಗ್ಲೇಸಿಂದ ನಾವು ಬೇಕಾದಾಗೆ ಇದನ್ನು ಅರೇಂಜ್ ಮಾಡ್ಕೋಬೋದು. ಡೋನಟ್ಸ್ನ ಮಾಡಿದ ಮೇಲೆ ನಾವು ಇದ್ರ ಮೇಲೆ ಸಕ್ಕರೆ ಪುಡಿ ಹಾಕ್ಕೊಂಡು ತಿನ್ನಬೇಕಾಗತ್ತೆ. ಹೀಗೆ ತಿನ್ನೋಕ್ಕೆ ನಮ್ಗೆ ಅಷ್ಟು ರುಚಿ ಇರಲ್ಲ, ಯಾಕಂದರೆ ನಾವು ಕೇವಲ 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಮಾತ್ರ ಹಾಕಿರ್ತೀವಿ. ಸೊ ಇದ್ರ ಮೇಲೆ ಇನ್ನೂ ರುಚಿ ಚೆನ್ನಾಗಿ ಬರಬೇಕು ಅಂತಂದರೆ ಮಾತ್ರ ನಾವು ಚಾಕ್ಲೇಟ್ ಸಾಸ್ ಅಥವಾ ಗ್ಲೇಸ್ ಅಥವಾ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಳೋದ್ರಿಂದನೇ ಆ ಡೋನಟ್ಗೆ ಒಂದು ರುಚಿ ಕೊಡುತ್ತೆ. ಸೊ ಮಕ್ಳಿಗೆ ಇಷ್ಟ ಆಗುವಂಥದ್ದು ಅಂತಂದರೆ ಚಾಕ್ಲೇಟ್ ಸಾಸ್. ಸುಲಭವಾಗಿ ಮನೇಲಿರುವಂಥ ಸಾಮಾನುಗಳಿಂದ ಚಾಕ್ಲೇಟ್ ಸಾಸನ್ನು ಹೇಗೆ ಮಾಡೋದು ಅಂತ ಕೂಡ ನೋಡೋಣ. ಹಾಗೆ ಗ್ಲೇಸ್ ಅಂದರೆ ಏನು, ಗ್ಲೇಸ್ ಹೇಗೆ ಮಾಡೋದು ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಮೊದಲನೇದಾಗಿ ನಾನು ತೋರಿಸ್ತಿರೋದು ತುಂಬ ಈಸಿ ಮೆಥಡಲ್ಲಿ. ಅದು ಸಕ್ಕರೆ ಪುಡಿಯನ್ನು ಮೇಲಿಂದ ಹಾಕ್ಕೊಳ್ಳೋದ್ರಿಂದ ಇದು ಈ ರೀತಿ ರೆಡಿ ಆಗುತ್ತೆ. ಸೊ ಈಸಿಯಾಗಿ ಮಾಡ್ಕೋಬೇಕು ಅಂದರೆ ಸಕ್ಕರೆನ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡು ಮೇಲಿಂದ ಹಾಕ್ತಾ ಬಂದರೆ ಪುಡಿ ಎಲ್ಲ ಕಡೆಗೂ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಅದು ಸಕ್ಕರೆ ಪುಡಿಯಿಂದ ಅರೇಂಜ್ ಮಾಡಿರುವಂಥ ಡೋನಟ್ ರೆಡಿ ಆಗುತ್ತೆ. ಗ್ಲೇಸ್ ಮಾಡೋದಕ್ಕೋಸ್ಕರ ಸುಮಾರು ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿನ ನಾನು ತೊಗೊಂಡಿದ್ದೀನಿ. ಪುಡಿ ಸಕ್ಕರೆ ಮಾಡಿಕೊಂಡು ಕೂಡ ಮತ್ತೆ ಜರಡಿ ಮಾಡ್ಕೋಬೇಕು. ಆದಷ್ಟು ನೈಸ್ ಪೌಡರ್ ಆಗಿರಬೇಕು. ಸಕ್ಕರೆ ಪುಡಿ ಚೆನ್ನಾಗಿದ್ರೆ ಗ್ಲೇಸ್ ಚೆನ್ನಾಗಿ ಬರುತ್ತೆ. ಹಾಗೆ ಚಾಕ್ಲೇಟ್ ಸಾಸ್ ಕೂಡ ಇದರಿಂದನೇ ನಾವು ಮಾಡೋಣ. ಅರ್ಧ ಕಪ್ ಸಕ್ಕರೆಗೆ 3 ರಿಂದ 4 ಸ್ಪೂನಷ್ಟು ಬೆಣ್ಣೆನ ಕರಗಿಸಿ ಹಾಕಿದ್ದೀನಿ. ಹಾಗೆ ಹಾಲು ಕೂಡ ಹಾಕ್ಕೊಂಡಿದ್ದೀವಿ. 3 ರಿಂದ 4 ಸ್ಪೂನಷ್ಟು ಹಾಲು ಬೆಣ್ಣೆ ಎರಡೂ ಕೂಡ ಕರಗಿಸಿ, ಅಂದರೆ ಬಿಸಿ ಇದ್ರೂ ಕೂಡ ತಣ್ಣಗೆ ಮಾಡ್ಕೊಂಡು ಹಾಕ್ಕೋಬೇಕು. ಬೆಣ್ಣೆ ಕರಗಿಸಿದ ಮೇಲೂ ಕೂಡ ತಣ್ಣಗಿರಬೇಕು. ಹಾಗೆ ಹಾಲು ಕೂಡ ತಣ್ಣಗಿರಬೇಕು. ಹಾಲು, ಸಕ್ಕರೆ, ಬೆಣ್ಣೆ ಇದು ಮೂರನ್ನು ಮಿಕ್ಸ್ ಮಾಡಿಕೊಂಡ್ರೆ ಗ್ಲೇಸ್ ರೆಡಿ ಆಗುತ್ತೆ. ಚೆನ್ನಾಗಿ ಇದನ್ನು ಒಂದು 5 ನಿಮಿಷದವರೆಗೂ ಇದನ್ನು ಬೀಟ್ ಮಾಡಿಕೊಂಡ್ರೆ ಈ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನಂತರ ನಾವು ಮೊದಲೇ ಮಾಡಿಟ್ಕೊಂಡಿರೋಂಥ ಡೋನಟನ್ನು ಎರಡೂ ಕಡೆ ಇದರಲ್ಲಿ ಹೊರಳಿಸಿ ತೆಗೆದ್ರೆ ಈ ಎರಡೂ ಕಡೆಗೂ ಕೋಟಿಂಗ್, ಗ್ಲೇಸ್ನ ಕೋಟಿಂಗ್ ಇದಕ್ಕೆ ಅಂಟುತ್ತೆ. 2 ನಿಮಿಷ ನಾವು ಇದನ್ನು ಹೀಗೆ ಗಾಳಿನಲ್ಲಿ ಒಣಗೋದಕ್ಕೆ ಬಿಡಬೇಕು. ಆಗ ಆ ಕೋಟಿಂಗ್ ಚೆನ್ನಾಗಿ ಡೋನಟ್ಗೆ ಅಂಟ್ಕೊಳ್ಳುತ್ತೆ. ಉಳಿದಿರೋವಂಥ ಗ್ಲೇಸ್ಗೆ ಚಾಕ್ಲೇಟ್ ಪೌಡರ್ ಹಾಕ್ತಾಯಿದ್ದೀನಿ, ಅಂದರೆ ಕೋಕೋ ಪೌಡರ್ ಹಾಕ್ತಾಯಿದ್ದೀನಿ. ಸುಮಾರು 2 ಟೀ ಸ್ಪೂನಷ್ಟು ಕೋಕೋ ಪೌಡರ್ ಹಾಕೋಣ. ಇಲ್ಲಿ ನಾವು ಮಾಡ್ತಾ ಇರೋದು ಚಾಕ್ಲೇಟ್ ಸಾಸ್. ಈ ಒಂದು ಗ್ಲೇಸ್ ಜೊತೆಗೇ ಕೋಕೋ ಪೌಡರ್ ಹಾಕ್ಕೊಂಡು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಂಡ್ರೆ ಚಾಕ್ಲೇಟ್ ಸಾಸ್ ರೆಡಿ ಆಗುತ್ತೆ. ಸೊ ಮನೆಯಲ್ಲೇ ಸುಲಭವಾಗಿ ಚಾಕ್ಲೇಟ್ ಸಾಸ್ ಮಾಡ್ಕೋಬೇಕು ಅಂತಂದರೆ ಈ ರೀತಿ ನಾವು ಮಾಡ್ಕೋಬೋದು. ಆದಷ್ಟು ಸಕ್ಕರೆಯನ್ನು ಚೆನ್ನಾಗಿ ನುಣ್ಣಗೆ ಮಾಡಿ ಇಟ್ಕೊಂಡಿರಬೇಕು. ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಹಾಲನ್ನು ನಾವು ಹಾಕ್ಕೊಳ್ಳೋಣ. ತಣ್ಣಗಿರೋಂಥ ಹಾಲು 1 ರಿಂದ 2 ಸ್ಪೂನಷ್ಟು ಕಾಯಿಸಿ ಆರಿಸಿರೋಂಥ ಹಾಲು. ಸ್ವಲ್ಪ ಇದು ಡಿಪ್ ಮಾಡಲಿಕ್ಕೆ ನಮಗೆ ಒಂದು ರನ್ನಿಂಗ್ ಕನ್ಸಿಸ್ಟೆನ್ಸಿನಲ್ಲಿ ಇರೋ ಹಾಗೆ ನೋಡ್ಕೋಬೇಕು. ಒಂದು ಸತಿ ಸ್ಪ್ಯಾಚುಲೆಯಿಂದ ಈಗ ಎತ್ತಿ ನೋಡಿದ್ರೆ ಈ ರೀತಿ ಇರಬೇಕು. ಈ ಸಾಸಲ್ಲಿ ನಾವು ಡೋನಟ್ಸನ್ನು ಅದ್ದಿ ತೆಗೆದ್ರೆ ಆಯಿತು. ಒಂದು ಸೈಡ್ ಮಾತ್ರ ನಾವು ಚಾಕ್ಲೇಟ್ ಸಾಸನ್ನು ಇದಕ್ಕೆ ಹಾಕೋಣ. ಸೊ ಗ್ಲೇಸ್ ಮಾಡಿರುವಂಥ ಇನ್ನು ಡೋನಟ್ ಕೂಡ ರೆಡಿ ಇದೆ. ಹಾಗೆ ಶುಗರ್ ಪೌಡರ್ ಹಾಕಿರುವಂಥ ಡೋನಟ್ ಕೂಡ ರೆಡಿ ಇದೆ. ಇದು ಚಾಕ್ಲೇಟ್ ಸಾಸಲ್ಲಿ ಡಿಪ್ ಮಾಡಿರುವಂಥ ಡೋನಟ್. ಇದ್ರ ಮೇಲೆ ನಮಗೆ ಬೇಕಿದ್ರೆ ಸ್ಪ್ರಿಂಕಲ್ಸ್ನ ಹಾಕೋಬೋದು. ಅದು ರೆಡಿಮೇಡ್ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಸ್ಪ್ರಿಂಕಲ್ಸ್ ಇಲ್ಲ ಅಂತಂದರೂ ಕೂಡ ಇದೇ ರೀತಿ ನಾವು ತಿನ್ಬೋದು. ಹಾಗೆ ಇದನ್ನು ನಾವು ಸಾಕಷ್ಟು ದಿನ ಫ್ರಿಡ್ಜಲ್ಲಿ ಇಟ್ಕೊಂಡು ಕೂಡ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಬೇಕಂದಾಗ ಮೈಕ್ರೋವೇವ್ ಇದ್ದರೆ ಮೈಕ್ರೋವೇವಲ್ಲಿ 30 ಸೆಕೆಂಡ್ಸ್ ಬಿಸಿ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದಂಥ ಡೋನಟ್ಸ್ ತಿನ್ನಲಿಕ್ಕೆ ರೆಡಿ ಇರುತ್ತೆ. ಅಪರೂಪಕ್ಕೊಮ್ಮೆ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ಹಾಗೆ ಈಸಿಯಾಗಿ ಮಾಡ್ಕೋಬೋದು.
ಸುಲಭವಾಗಿ ಕಲಿಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರದ ರೆಸಿಪಿಯ ಒಂದು ಇಂಗ್ರೀಡಿಯೆಂಟನ್ನು ಲಿಸ್ಟನ್ನು ನಾನು ಕೆಳಗಡೆ ಹಾಕಿರ್ತೀನಿ, ನೋಡಿಕೊಂಡು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗಾದರೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ರೆಸಿಪಿ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.